ಎಷ್ಟು ಗಂಟೆಗೆ ಇದೆಯಮ್ಮ ನಿಮ್ದು ಇವತ್ತು ಪ್ರಿನ್ಸಿಪಲ್ ಜೊತೆಗೆ? 11:40ಕ್ಕೆ ಮಿಸ್. 11:40 ಲಾಸ್ಟ್ ನಿಮ್ದು ಅಂದ್ರೆ ಲಾಸ್ಟ್ 11:40ರಿಂದ 12:20. ಹಾ ಹೌದು. ನಾನು ಈಗ ನಿಮ್ಗೆ ಲಾಸ್ಟ್ ಚಾಪ್ಟರ್ ಅಲ್ಲಿ ಕ್ಯಾಪಿಟಲ್ ಫಾರ್ಮೇಶನ್ ಅಂದ್ರೆ ಬಂಡವಾಳದ ಶೇಖರಣೆಯ ಬಗ್ಗೆ, ಅದಕ್ಕಿಂತ ಮುಂಚೆ ಬಂಡವಾಳದ ಒಂದು ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ. ಆಮೇಲೆ ಈಗ ನೋಡಿ ಅದರಲ್ಲಿ ಬಂಡವಾಳದ ಒಂದು ಪ್ರಕಾರಗಳಲ್ಲಿ ಅಂದ್ರೆ ಬಂಡವಾಳವನ್ನ ನಾವು 2 ಪ್ರಕಾರವಾಗಿ ವಿಂಗಡಿಸ್ತೇವೆ. ಏನಪ್ಪಾ ಅಂತಂದ್ರೆ ಟೈಪ್ಸ್ ಆಫ್ ಕ್ಯಾಪಿಟಲ್ ಅಂತೇಳಿ ಬಂಡವಾಳವನ್ನ ನಾವು ವಿಶೇಷವಾಗಿ 2 ಪ್ರಕಾರವಾಗಿ ವಿಂಗಡಿಸ್ತೇವೆ. ಅಂದ್ರೆ ಒಂದು ಭೌತಿಕ ಬಂಡವಾಳ ಅಂತೇಳಿ, ಅದಕ್ಕೆ ಫಿಸಿಕಲ್ ಕ್ಯಾಪಿಟಲ್ ಅಂತೇಳಿ ಕರೀತಾರೆ. ಒಂದು ಭೌತಿಕ ಬಂಡವಾಳ, ಇನ್ನೊಂದು ಮಾನವಿಕ ಬಂಡವಾಳ ಅಂತ, ಹ್ಯೂಮನ್ ಕ್ಯಾಪಿಟಲ್ ಅಂತೇಳಿ. ಒಂದು ಫಿಸಿಕಲ್ ಕ್ಯಾಪಿಟಲ್ ಭೌತಿಕ ಬಂಡವಾಳ, ಇನ್ನೊಂದು ಮಾನವಿಕ ಬಂಡವಾಳ. ಅಂದ್ರೆ ನೀವು ತಿಳ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಸೊ ಭೌತಿಕ ಬಂಡವಾಳ ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ ಸದೃಶವಾದಂತಹ ಉತ್ಪಾದಕ ಸರಕುಗಳಿಗೆ ನಾವು ಭೌತಿಕ ಬಂಡವಾಳ ಅಂತೇಳಿ ಕರಿತೇವೆ. ಅಂದ್ರೆ ಸದೃಶವಾದ ಉತ್ಪಾದಕ ಸರಕುಗಳಿಗೆ ಭೌತಿಕ ಬಂಡವಾಳ ಅಂತೇಳಿ ಕರಿತೇವೆ. ಅಂದ್ರೆ ಈ ಬಂಡವಾಳ ಇದೆಯಲ್ಲ ಅಂದ್ರೆ ಭೌತಿಕ ಅಸ್ತಿತ್ವವನ್ನ ಹೊಂದಿರುತ್ತೆ. ಅಂದ್ರೆ ಇದನ್ನ ಕಣ್ಣಿನಿಂದ ನಾವು ನೋಡ್ಬೋದು. ಉದಾಹರಣೆಗೆ ನೋಡಿ, ಯಂತ್ರ, ಉಪಕರಣಗಳು, ಕಾರ್ಖಾನೆ, ಆಮೇಲೆ ಕಟ್ಟಡಗಳು, ಕಚ್ಚಾ ಸಂಪನ್ಮೂಲಗಳು, ಇವೆಲ್ಲ ನಾವು ಕಣ್ಣಿಂದ ನೋಡ್ಬೋದು. ಅದಕ್ಕೋಸ್ಕರ ಅದನ್ನ ಸದೃಶವಾದ ಉತ್ಪಾದಕ ಸರಕುಗಳು ಅಂತೇಳಿ ಕರಿತೇವೆ. ಅಂದ್ರೆ ಇವೆಲ್ಲ ಒಂದು ಸರಕುಗಳ ಉತ್ಪಾದನೆ ಮತ್ತು ಸಂಗ್ರಹ ಇದೆಯಲ್ಲ, ಇದು ಭೌತಿಕ ಬಂಡವಾಳ ಸಂಚಯನಕ್ಕೆ ಅದು ದಾರಿ ಮಾಡ್ಕೊಡ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಸದೃಶವಾದ ಉತ್ಪಾದಕ ಸರಕುಗಳಿಗೆ ನಾವೇನಂತ ಕರಿತೀವಿ? ಭೌತಿಕ ಬಂಡವಾಳ ಅಂತ. ಇನ್ನು ಮಾನವಿಕ ಬಂಡವಾಳ ಅಂದ್ರೆ ನೋಡಿ, ಹ್ಯೂಮನ್ ಕ್ಯಾಪಿಟಲ್ ಅಂತ ಹೇಳಿದ್ರೆ ಈಗ ಉತ್ಪಾದನಾ ಕ್ರಿಯೆಯಲ್ಲಿ ಪರೋಕ್ಷವಾಗಿ ನೆರವಾಗುವಂತಹ ಅಸದೃಶ ಸಂಗತಿಗಳನ್ನ ನಾವು ಮಾನವಿಕ ಬಂಡವಾಳ ಅಂತೇಳಿ ಕರಿತೇವೆ. ಅಂದ್ರೆ ಉತ್ಪಾದನಾ ಕ್ರಿಯೆಯಲ್ಲಿ ಪರೋಕ್ಷವಾಗಿ ನೆರವಾಗುವಂತಹ ಅಸದೃಶ ಒಂದು ಸಂಗತಿಗಳನ್ನ. ಅಸದೃಶ ಅಂದ್ರೆ ಏನು? ಕಣ್ಣಿಗೆ ಕಾಣಿಸ್ತೇ ಇರೋದು ಅಂತ. ಅಂದ್ರೆ ಮಾನವಿಕ ಬಂಡವಾಳ ಅಂತ ಹೇಳಿದ್ರೆ ಅದೇನು? ಶ್ರಮದ ದಕ್ಷತೆ ಮತ್ತೆ ಉತ್ಪಾದನಾ ಸಾಮರ್ಥ್ಯವನ್ನ ಹೆಚ್ಚಿಸ್ಲಿಕ್ಕೆ ಮತ್ತೆ ಭೌತಿಕ ಬಂಡವಾಳದ ಒಂದು ದಕ್ಷ ಉಪಯೋಗಕ್ಕೆ ಇದು ಕಾರಣ ಆಗ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಈಗ ನೋಡಿ, ಶ್ರಮದ ದಕ್ಷತೆಯನ್ನ ಅದು ಕಣ್ಣಿನಿಂದ ನೋಡೋದಕ್ ಸಾಧ್ಯನಾ? ಇಲ್ಲ. ಸೊ ಹೀಗೆ ಮಾನವಿಕ ಬಂಡವಾಳ ಅಂತಂದ್ರೆ ಅದು ಒಬ್ಬ ಮನುಷ್ಯನ ಒಂದು ದಕ್ಷತೆ, ಉತ್ಪಾದನಾ ಸಾಮರ್ಥ್ಯ ಇವೆಲ್ಲವನ್ನ ಹೆಚ್ಚಿಸ್ಲಿಕ್ಕೆ ಹಾಗೂ ಭೌತಿಕ ಬಂಡವಾಳದ ಒಂದು ದಕ್ಷ ಉಪಯೋಗಕ್ಕೆ ಅದು ಕಾರಣ ಆಗ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಈಗ ಮಾನವಿಕ ಬಂಡವಾಳ ಅಂತ ಹೇಳಿದ್ರೆ ಅಲ್ಲಿ ಎಜುಕೇಶನ್ ಬರ್ತದೆ, ಟ್ರೈನಿಂಗು, ಇನೋವೇಷನ್ಸು, ಹೆಲ್ತ್, ಆಮೇಲೆ ಹೈಜೀನ್ ಅಂದ್ರೆ ಶಿಕ್ಷಣ, ತರಬೇತಿ, ಸಂಶೋಧನೆ, ಆವಿಷ್ಕಾರಗಳು, ಆರೋಗ್ಯ ಮತ್ತೆ ನೈರ್ಮಲ್ಯ, ಆಮೇಲೆ ವೈಜ್ಞಾನಿಕ ಪರಂಪರೆ. ಸೊ ಇವೆಲ್ಲ ಅಂಶಗಳು ಕೂಡ ಅಲ್ಲಿ ಸೇರ್ಕೊಂಡಿರ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಮಾನವಿಕ ಬಂಡವಾಳದ ಸಂಚಯನಕ್ಕಾಗಿ ಅಂದ್ರೆ ಮಾನವಿಕ ಬಂಡವಾಳದ ಶೇಖರಣೆ ಅಂತ ಹೇಳಿದ್ರೆ ಅಲ್ಲಿ ಏನು? ಶಿಕ್ಷಣ, ತರಬೇತಿ, ಆರೋಗ್ಯ, ನೈರ್ಮಲ್ಯ, ಸಂಶೋಧನೆ ಇವೆಲ್ಲವುಗಳಲ್ಲಿ ಹೂಡಿಕೆಯನ್ನ ಮಾಡೋದು ಅಂತ. ಒಂದು ದೇಶ ಎರಡರಲ್ಲೂ ಕೂಡ ಭೌತಿಕ ಮತ್ತೆ ಮಾನವಿಕ 2 ಬಂಡವಾಳದಲ್ಲೂ ಕೂಡ ಅವರು ಹೂಡಿಕೆಯನ್ನ ಮಾಡ್ಬೇಕು. ಯಾವುದೇ ಒಂದು ದೇಶ ಆಗ್ಲಿ ಭೌತಿಕ ಬಂಡವಾಳ ಮತ್ತೆ ಮಾನವಿಕ ಬಂಡವಾಳ 2ರ ಮೇಲೂ ಕೂಡ ಹೂಡಿಕೆಯನ್ನ ಮಾಡ್ಬೇಕಾಗ್ತದೆ. ಸೊ ಹೀಗೆ ಬಂಡವಾಳವನ್ನ ನಾವು 2 ವಿಧವಾಗಿ ವಿಂಗಡಿಸ್ತೇವೆ. ಅದು ಕಣ್ಣಿಗೆ ಕಾಣಿಸುವಂತಹ, ಇದು ಕಣ್ಣಿಗೆ ಕಾಣಿಸದೇ ಇರುವಂತಹ ಅಸದೃಶವಾದಂತಹ ಒಂದು ಸಂಗತಿಗಳು ಮಾನವಿಕ ಬಂಡವಾಳ. ಹೀಗೆ ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ನಾವು ಬಂಡವಾಳವನ್ನ ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ಬಂಡವಾಳವನ್ನ ನಾವು 3 ವಿಧವಾಗಿ ವಿಂಗಡಿಸಬಹುದು. ಅಂದ್ರೆ ಒಂದು ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಅಂತೇಳಿ, ಸೋಷಿಯಲ್ ಓವರ್ ಹೆಡ್ ಕ್ಯಾಪಿಟಲ್ ಅಂತೇಳಿ. ಎರಡನೇದು ನೇರ ಉತ್ಪನ್ನದಾಯಕ ಬಂಡವಾಳ, ಡೈರೆಕ್ಟ್ಲಿ ಪ್ರೊಡಕ್ಟಿವ್ ಕ್ಯಾಪಿಟಲ್ ಅಂತೇಳಿ. ಆಮೇಲೆ ಇನ್ನೊಂದು ಇನ್ವೆಂಟರೀಸ್ ಅಂತೇಳಿ ಕರಿತೀವಿ, ಅಂದ್ರೆ ದಾಸ್ತಾನುಗಳು ಅಂತ. ಅಂದ್ರೆ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಅಂತ ಹೇಳಿದ್ರೆ ಈಗ ನೋಡಿ, ಅಭಿವೃದ್ಧಿ ಪ್ರಕ್ರಿಯೆಯನ್ನ ಪ್ರಾರಂಭಿಸ್ಲಿಕ್ಕೆ ಅಗತ್ಯವಾಗಿ ಬೇಕಾದಂತಹ ಮೂಲ ಸೌಕರ್ಯಗಳನ್ನ ನಾವೇನಂತ ಕರಿತೀವಿ? ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಅಂತೇಳಿ ಕರಿತೇವೆ. ಅಂದ್ರೆ
ನೋಡಿ, ಒಂದು ದೇಶದಲ್ಲಿ ಅಭಿವೃದ್ಧಿಯ ಒಂದು ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಬೇಕಾದಂತಹ ಮೂಲ ಸೌಕರ್ಯಗಳನ್ನ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಅಂದ್ರೆ, ಯಾಕಂದ್ರೆ ಈ ಸೌಕರ್ಯಗಳು ಆರ್ಥಿಕ ವ್ಯವಸ್ಥೆಯ ಆಧುನೀಕರಣಕ್ಕೆ ತುಂಬಾ ನೆರವಾಗ್ತವೆ. ನೋಡಿ, ಯಾವುದೇ ದೇಶ ಆಗ್ಲಿ ಈ ಸಾಮಾಜಿಕ ಮೌಲ್ಯೋತ್ಪಾದಕ ಅಂತಂದ್ರೆ ಈಗ ಎಲ್ರಿಗೂ ಸೇವೆಯನ್ನ ಒದಗಿಸುವಂತಹ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಮೂಲ ಸೌಕರ್ಯಗಳು. ಈಗ ನೋಡಿ, ಸಾರಿಗೆ ಸಂಪರ್ಕ, ಇಂಧನ, ವಿದ್ಯುತ್ ಶಕ್ತಿ, ನೀರು ಸರಬರಾಜು, ಕಟ್ಟಡಗಳು, ಆಮೇಲೆ ನೀರಾವರಿ ಸೌಲಭ್ಯಗಳು, ಶಿಕ್ಷಣ, ತರಬೇತಿ, ಸಂಶೋಧನೆ, ಆಮೇಲೆ ತಾಂತ್ರಿಕ ಬೆಳವಣಿಗೆ. ಸೊ ಇವೆಲ್ಲವುಗಳ ಮೇಲಿನ ಹೂಡಿಕೆಯನ್ನ ನಾವೇನಂತ ಕರಿತೀವಿ? ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಅಂತೇಳಿ ಕರಿತೇವೆ. ಯಾಕಂದ್ರೆ ಈ ಸೌಲಭ್ಯಗಳನ್ನ ನಿರ್ಮಿಸೋದ್ರಿಂದ ಏನಾಗ್ತದೆ? ದೇಶದ ಒಂದು ಆರ್ಥಿಕ ಅಭಿವೃದ್ಧಿಗೆ ಚಾಲನೆ ಸಿಗ್ತದೆ. ಮತ್ತೆ ಇದರಿಂದ ಅಭಿವೃದ್ಧಿ ಏನಾಗ್ತದೆ? ಒಂದು ದೇಶದಲ್ಲಿ ಹೆಚ್ಚಾಗ್ತದೆ ಅಲ್ವಾ? ಹಾಗಾಗಿ ಎರಡನೇದಾಗಿ ನೇರ ಉತ್ಪನ್ನದಾಯಕ ಬಂಡವಾಳ ಅಂತ ಹೇಳಿದ್ರೆ ಅಂದ್ರೆ ಡೈರೆಕ್ಟ್ಲಿ ಪ್ರೊಡಕ್ಟಿವ್ ಕ್ಯಾಪಿಟಲ್, ಅಂದ್ರೆ ಸರಕು ಮತ್ತು ಸೇವೆಗಳ ಉತ್ಪಾದನೆಯಲ್ಲಿ ನೇರವಾಗಿ ಭಾಗಿಯಾಗುವಂತಹ ಬಂಡವಾಳದ ಸರಕುಗಳನ್ನ ನಾವು ನೇರ ಉತ್ಪನ್ನದಾಯಕ ಬಂಡವಾಳ ಅಂತೇಳಿ ಕರಿತೇವೆ. ಅಂದ್ರೆ ಈಗ ನೋಡಿ, ಯಂತ್ರಗಳು, ಉಪಕರಣಗಳು, ಸಾಧನ ಸಾಮಗ್ರಿಗಳು, ಕಟ್ಟಡ, ಸೊ ಇವೆಲ್ಲ ಈ ಗುಂಪಿಗೆ ಸೇರ್ತವೆ. ಇವೆಲ್ಲ ಏನು? ಸರಕು ಮತ್ತು ಸೇವೆಗಳ ಉತ್ಪಾದನೆಯಲ್ಲಿ ನೇರವಾಗಿ ಭಾಗಿಯಾಗುವಂತಹ ಬಂಡವಾಳದ ಸರಕುಗಳು. ಹೌದಾ? ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡ್ಬೇಕಾದ್ರೆ ಯಂತ್ರಗಳು, ಉಪಕರಣಗಳು, ಸಾಧನ ಸಾಮಗ್ರಿಗಳು, ಕಟ್ಟಡ, ಸೊ ಇವೆಲ್ಲ ಈ ಗ್ರೂಪಿಗೆ ಸೇರ್ತದೆ. ಯಾಕಂದ್ರೆ ಕೃಷಿ ಮತ್ತೆ ಕೈಗಾರಿಕೆಯಲ್ಲಿ ನಾವು ಈ ಬಂಡವಾಳವನ್ನ ನೇರವಾಗಿ ಬಳಸ್ಬಿಟ್ಟು ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡ್ತೇವೆ ಅಂತೇಳಿ ಹೇಳ್ಬೋದು. ಆಯ್ತಾ? ನಂತರ ದಾಸ್ತಾನುಗಳು ಅಂತೇಳಿ ಇನ್ವೆಂಟರೀಸ್, ಅಂದ್ರೆ ಉತ್ಪಾದಿಸಲಾಗಿದ್ದು ಇನ್ನೂ ಅನುಭೋಗಿಗಳಿಗೆ ವಿತರಣೆ ಮಾಡದೇ ಇರುವಂತಹ ಸಿದ್ಧಪಡಿಸಿದ ಒಂದು ವಸ್ತುಗಳನ್ನ ನಾವೇನಂತ ಕರಿತೀವಿ? ದಾಸ್ತಾನು ಅಂತ. ಹೌದಾ? ಈಗಾಗ್ಲೇ ಉತ್ಪಾದನೆ ಆಗಿರ್ತದೆ, ನಾವು ಏನ್ ಮಾಡ್ತೀವಿ? ಆ ಸ್ಟಾಕ್ನೆಲ್ಲ ಒಂದ್ ಕಡೆ ನಾವು ಸ್ಟೋರ್ ಮಾಡಿರ್ತೀವಿ, ದಾಸ್ತಾನ್ ಮಾಡಿರ್ತೀವಿ. ಸೊ ಈ ವಸ್ತುಗಳು ಆಗ್ಲೇ ಈಗ ಉತ್ಪಾದನೆ ಹೊಂದಿ ಅವು ಸಂಗ್ರಹ ರೂಪದಲ್ಲಿ ಇರ್ತವೆ. ಭವಿಷ್ಯದಲ್ಲಿ ಅವು ಇನ್ನೂ ಅನುಭೋಗಿಗಳಿಗೆ ಲಭ್ಯವಿರ್ತವೆ. ಆದ್ರಿಂದ ಇವುಗಳನ್ನು ಕೂಡ ನಾವೇನಂತ ಕರಿತೀವಿ? ಬಂಡವಾಳದ ವ್ಯಾಪ್ತಿಗೇನೆ ಸೇರಿಸ್ತೇವೆ ಅಂತೇಳಿ ಹೇಳ್ಬೋದು. ಸೊ ಹೀಗೆ ನಾವು ಬಂಡವಾಳವನ್ನ ಹೀಗೆ 3 ವಿಧವಾಗಿ ಕೂಡ ವಿಂಗಡಿಸಬಹುದು. ಈಗ ಮುಖ್ಯವಾಗಿ ಬರೋಣ, ಇಲ್ಲಿ ಕ್ಯಾಪಿಟಲ್ ಫಾರ್ಮೇಶನ್ ಅಂತ ಹೇಳಿದೆ, ಬಂಡವಾಳದ ಶೇಖರಣೆ. ಆಮೇಲೆ ನಾಗರಾಜ್ ಸರ್ ಕ್ಲಾಸ್ಗೆ ಯಾಕೆ ಸರಿಯಾಗಿ ಅಟೆಂಡ್ ಆಗಿಲ್ಲ ನೀವೆಲ್ಲ ಫೈನಲ್ ಇಯರ್ನವರು? ಹಲೋ, ಆಗಿದ್ವಿ ಮ್ಯಾಮ್. ಬಹಳ ಕಡಿಮೆ ಅಂತ ಕಾಣಿಸ್ತಾ ಇದೆ. ನಿನ್ನೆ ಎಲ್ಲ ನಾನು ಅಬ್ಸರ್ವ್ ಮಾಡಿದಾಗ ಬಹಳ ಕಡಿಮೆ ಆಗ್ತಾ ಇದೆ. ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ನ ನೀವು ಅಷ್ಟು ಸುಲಭವಾಗಿ ತಗೊಳಂಗಿಲ್ಲ ಈ ಸರಿ, ಗೊತ್ತಾಯ್ತಾ? ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಹೆಚ್ಚು ಗಮನ ಇಟ್ಟು ಓದ್ಬೇಕು ಅದನ್ನ. ಒಂದ್ಸಾರಿ ನೀವು ಪಾಠನೂ ಕೇಳ್ಬೇಕು. ಆದ್ರೆ ಏನಾಗ್ತಾ ಇದೆ, ನಿಮ್ಗೆಲ್ಲ ಈಸಿ ಆಗ್ಬಿಟ್ಟಿದೆ ಇದು. ಹಂಗಾಗಿ ನಾನು ನೋಡ್ತಾ ಇದ್ದೀನಿ ಸ್ಟ್ರೆಂತ್ ಬಹಳ ಕಡಿಮೆ ಇದೆ. ಇತ್ತೀಚೆಗೆ 12 ಜನ, 13 ಜನ, 7 ಜನ, 8 ಜನ ಅಟೆಂಡ್ ಆಗ್ತಾ ಇದ್ದೀರಾ. ಈಗ ಬಂಡವಾಳದ ಸಂಚಯನ ಅಂತ ಹೇಳಿದ್ರೆ ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನ ಹೆಚ್ಚಿಸ್ಲಿಕ್ಕೆ ನೆರವಾಗುವಂತಹ ನೈಜ ಬಂಡವಾಳದ ಒಂದು ಸಂಗ್ರಹವನ್ನ ಹೆಚ್ಚಿಸೋದಕ್ಕೆ ಬಂಡವಾಳದ ಶೇಖರಣೆ ಅಥವಾ ಸಂಚಯನ ಅಂತೇಳಿ ಕರೀತಾರೆ. ಅಂದ್ರೆ ಇದು 2 ಮಾರ್ಕ್ಸ್ ಕೇಳ್ತಾರೆ. ವಾಟ್ ಈಸ್ ಕ್ಯಾಪಿಟಲ್ ಫಾರ್ಮೇಶನ್? ಬಂಡವಾಳದ ಸಂಗ್ರಹಣೆ ಎಂದರೇನು ಅಂತ. ಈಗ ನೋಡಿ, ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಎಂದರೇನು ಅಂತನೂ ಕೂಡ ಕೇಳ್ತಾರೆ, ಗೊತ್ತಾಯ್ತಲ್ಲ? ಅದೇ ರೀತಿಯಾಗಿ ಇಲ್ಲಿ ಬಂಡವಾಳ ಸಂಚಯನ ಎಂದರೇನು ಅಂತ ಹೇಳಿದ್ರೆ ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನ ಹೆಚ್ಚಿಸ್ಲಿಕ್ಕೆ ನೆರವಾಗುವಂತಹ ನೈಜ ಬಂಡವಾಳದ ಒಂದು ಸಂಗ್ರಹವನ್ನ ಹೆಚ್ಚಿಸೋದಕ್ಕೆ ಬಂಡವಾಳದ ಒಂದು ಸಂಚಯನ ಅಥವಾ ಶೇಖರಣೆ ಅಂತೇಳಿ ಹೆಸರು. ಅಂದ್ರೆ ಈಗ ನೋಡಿ, ಉತ್ಪಾದನಾ ಸಾಧನವಾಗಿ ಭಾಗವಹಿಸುವಂತಹ ಸರಕುಗಳಾದಂತಹ ಯಂತ್ರಗಳು, ಸಾಧನ ಸಲಕರಣೆಗಳು, ಕಾರ್ಖಾನೆಗಳು, ಕಚ್ಚಾ ಸರಕುಗಳು, ಆಮೇಲೆ ಇಂಧನ, ವಿದ್ಯುತ್ ಶಕ್ತಿ, ಸಾರಿಗೆ ಸಂಪರ್ಕ ಸಾಧನಗಳು, ಶಿಕ್ಷಣ, ತರಬೇತಿ, ಸಂಶೋಧನೆ, ಅಭಿವೃದ್ಧಿ. ಸೊ ಹೀಗೆ ಇವೆಲ್ಲಾ ಸರಕುಗಳ ಉತ್ಪಾದನೆ ಮತ್ತು ಕ್ರೋಢೀಕರಣವನ್ನ ನಾವೇನಂತ ಕರಿತೀವಿ? ಬಂಡವಾಳದ ಶೇಖರಣೆ ಅಥವಾ ಸಂಚಯನ ಅಂತೇಳಿ ಕರಿತೇವೆ. ಅಂದ್ರೆ ಇಲ್ಲೇನು ಉತ್ಪಾದನಾ ಸಾಧನವಾಗಿ ಭಾಗವಹಿಸುವಂತಹ ಸರಕುಗಳು ಇವೆಲ್ಲವುಗಳು ಕೂಡ ಯಂತ್ರಗಳಾಗ್ಲಿ, ಸಾಧನ ಸಲಕರಣೆಗಳು, ಕಾರ್ಖಾನೆಗಳು, ಕಚ್ಚಾ ಸರಕುಗಳು, ಇಂಧನ, ವಿದ್ಯುತ್ ಶಕ್ತಿ, ಸಾರಿಗೆ, ಸಂಪರ್ಕ ಸಾಧನಗಳು, ಶಿಕ್ಷಣ,
ತರಬೇತಿ, ಸಂಶೋಧನೆ ಇವೆಲ್ಲವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಇವೇ ಮುಂತಾದಂತಹ ಸರಕುಗಳ ಒಂದು ಉತ್ಪಾದನೆ ಮತ್ತು ಕ್ರೋಢೀಕರಣವನ್ನ ನಾವು ಬಂಡವಾಳದ ಶೇಖರಣೆ ಅಂತೇಳಿ ಕರಿತೇವೆ. ಸೊ ರಾಗ್ನರ್ ನರ್ಕ್ಸ್ ಎನ್ನುವಂತಹ ಅರ್ಥಶಾಸ್ತ್ರಜ್ಞನ ಪ್ರಕಾರ ಸಮಾಜವೊಂದು ತನ್ನಲ್ಲಿ ಲಭ್ಯವಿರುವಂತಹ ಎಲ್ಲಾ ಉತ್ಪಾದನಾ ಚಟುವಟಿಕೆಗಳನ್ನು ಜಾಗ್ರತೆಯಿಂದ ಅನುಭೋಗದ ಅವಶ್ಯಕತೆಗಳಿಗೆ ಅದು ಪ್ರಯೋಗಿಸದೆ ಒಂದು ಭಾಗವನ್ನ ಬಂಡವಾಳದ ವಸ್ತುಗಳು, ಯಂತ್ರೋಪಕರಣಗಳ ತಯಾರಿಕೆ, ಸಾರಿಗೆ ಸೌಲಭ್ಯ, ಕಾರ್ಖಾನೆಗಳ ನಿರ್ಮಾಣ ಇವೆಲ್ಲವುಗಳಿಗೆ ಮೀಸಲಾಗಿಡೋದೇ ಬಂಡವಾಳದ ಸಂಚಯನ ಅಂತೇಳಿ ಹೇಳ್ಬೋದು. ಅಂದ್ರೆ ಒಂದು ಸಮಾಜ ತನ್ನ ಲಭ್ಯವಿರುವಂತಹ ಎಲ್ಲಾ ಉತ್ಪಾದನಾ ಚಟುವಟಿಕೆಗಳನ್ನ ಜಾಗ್ರತೆಯಿಂದ ಅನುಭೋಗದ ಒಂದು ಅವಶ್ಯಕತೆಗಳಿಗೆ ಅದನ್ನ ಪ್ರಯೋಗಿಸದೆ ಒಂದು ಭಾಗವನ್ನ ಇವುಗಳಿಗೋಸ್ಕರ ಮೀಸಲಾಗಿಡೋದು ಅಂತ. ಬಂಡವಾಳದ ವಸ್ತುಗಳು, ಯಂತ್ರೋಪಕರಣಗಳನ್ನು ತಯಾರಿಸೋದು, ಸಾರಿಗೆ ಸೌಲಭ್ಯ, ಕಾರ್ಖಾನೆಗಳ ನಿರ್ಮಾಣ ಇವೆಲ್ಲವುಗಳಿಗೆ ಮೀಸಲಾಗಿಡೋದೇ ಬಂಡವಾಳದ ಸಂಚಯನ ಅಂತೇಳಿ ಹೇಳ್ಬೋದು. ಈಗ ಫಸ್ಟ್ ನಾವು ವಾಟ್ ಆರ್ ದ ಸ್ಟೇಜಸ್ ಆಫ್ ಕ್ಯಾಪಿಟಲ್ ಫಾರ್ಮೇಶನ್ ಅಂದ್ರೆ ಬಂಡವಾಳದ ಸಂಚಯನದ ಹಂತಗಳನ್ನ ನಾವು ನೋಡೋಣ. ಬಂಡವಾಳದ ಸಂಚಯನದ ಹಂತಗಳು, ಸ್ಟೇಜಸ್ ಆಫ್ ಕ್ಯಾಪಿಟಲ್ ಫಾರ್ಮೇಶನ್. ನೋಡಿ ಇಲ್ಲಿ ಮೊದಲನೇದಾಗಿ ಉಳಿತಾಯದ ಸೃಷ್ಟಿ ಅಂತೇಳಿ, ಕ್ರಿಯೇಷನ್ ಆಫ್ ಸೇವಿಂಗ್ಸ್, ಉಳಿತಾಯದ ಸೃಷ್ಟಿ. ಬಂಡವಾಳ ಸಂಚಯನ ಅನ್ನೋದು 3 ಹಂತಗಳಲ್ಲಿ ನಡೀತದೆ. ಬಂಡವಾಳ ಸಂಚಯನ ಅನ್ನೋದೇನಾಗ್ತದೆ 3 ಹಂತಗಳಲ್ಲಿ ಅದು ನಡೆಯುತ್ತೆ. ಒಂದೇನಪ್ಪಾ ಅಂದ್ರೆ ಉಳಿತಾಯದ ಸೃಷ್ಟಿ ಅಂತೆ, ಕ್ರಿಯೇಷನ್ ಆಫ್ ಸೇವಿಂಗ್ಸ್. ಎರಡನೇದು ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್, ಉಳಿತಾಯದ ಸಂಗ್ರಹಣೆ. ಮೂರನೇದು ಉಳಿತಾಯದ ಹೂಡಿಕೆ ಅಂತ, ಇನ್ವೆಸ್ಟ್ಮೆಂಟ್ ಆಫ್ ಸೇವಿಂಗ್ಸ್. ಅಂದ್ರೆ ಒಂದು ಉಳಿತಾಯದ ಸೃಷ್ಟಿ, ಕ್ರಿಯೇಷನ್ ಆಫ್ ಸೇವಿಂಗ್ಸ್. ಎರಡನೇದು ಉಳಿತಾಯದ ಸಂಗ್ರಹಣೆ ಅಂದ್ರೇನು, ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್. ಮೂರನೇದು ಉಳಿತಾಯದ ಹೂಡಿಕೆ, ಇನ್ವೆಸ್ಟ್ಮೆಂಟ್ ಆಫ್ ಸೇವಿಂಗ್ಸ್. ಅಂದ್ರೆ ಬಂಡವಾಳದ ಸಂಚಯನದ ಹಂತಗಳಿವು 3. ಈಗ ನೋಡಿ ಒಂದೊಂದಾಗಿ ತಿಳ್ಕೊಳ್ಳೋಣ. ಕೆಲವು ಸರಿ ಎಕ್ಸಾಮ್ ನಲ್ಲಿ ವಾಟ್ ಆರ್ ದ ಸ್ಟೇಜಸ್ ಆಫ್ ಕ್ಯಾಪಿಟಲ್ ಫಾರ್ಮೇಶನ್, ಬಂಡವಾಳದ ಸಂಚಯನದ ವಿವಿಧ ಹಂತಗಳನ್ನ ತಿಳಿಸಿ ಅಂತ ಕೇಳ್ತಾರೆ. ಹಂತಗಳು ಹಾಗೂ ಪ್ರಾಮುಖ್ಯತೆಯನ್ನ ವಿವರಿಸಿ ಅಂತೇಳಿ ಕೇಳ್ಬೋದು. ಸೊ ಹಾಗಾಗಿ ಬಂಡವಾಳದ ಶೇಖರಣೆ ಅನ್ನೋದು ಅದು 3 ಹಂತಗಳಲ್ಲಿ ನಡೀತದೆ. ಒಂದೇದು ಹೇಳ್ಬೇಕಂದ್ರೆ ಉಳಿತಾಯದ ಸೃಷ್ಟಿ, ಕ್ರಿಯೇಷನ್ ಆಫ್ ಸೇವಿಂಗ್ಸ್. ಅಂದ್ರೆ ನೋಡಿ, ಉಳಿತಾಯದ ಸೃಷ್ಟಿ ಅಂತ ಹೇಳಿದ್ರೆ ಈ ಉಳಿತಾಯದ ಸೃಷ್ಟಿ ಅನ್ನೋದು ಬಂಡವಾಳದ ಶೇಖರಣೆಯ ಒಂದು ಪ್ರಥಮವಾದಂತಹ ಅಂಶ. ಅಂದ್ರೆ ಈಗ ನೋಡಿ, ನೀವು ಬಂಡವಾಳದ ಒಂದು ಸಂಚಯನವನ್ನ ಶೇಖರಣೆಯನ್ನ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕು, ನಾವೆಲ್ಲ ಸೇವಿಂಗ್ಸ್ ಮಾಡ್ಲೇಬೇಕಾಗುತ್ತೆ. ಉಳಿತಾಯದ ಸೃಷ್ಟಿ ಅಂತ ಹೇಳಿದ್ರೆ ಇದು ಬಂಡವಾಳದ ಶೇಖರಣೆಯ ಪ್ರಥಮ ಹಂತ. ಅಂದ್ರೆ ಏನು, ಅನುಭೋಗಿ ಸರಕು ಮತ್ತು ಸೇವೆಗಳ ಉತ್ಪಾದನೆ ಮತ್ತು ಇತರ ಒಂದು ಉದ್ದೇಶಗಳಿಗೆ ಬಳಸ್ಕೊಳ್ಳುವ ಸಲುವಾಗಿ ನೈಜ ಉಳಿತಾಯವನ್ನ ನಾವು ಹೆಚ್ಚಿಸಬೇಕಾಗ್ತದೆ. ಅಂದ್ರೆ ನೈಜ ಉಳಿತಾಯವನ್ನ ಹೆಚ್ಚಿಸುವ ಸಲುವಾಗಿ ನಾವು ನೈಜ ಒಂದು ಏನಪ್ಪಾ ಅಂದ್ರೆ, ಈಗ ನೈಜ ಉಳಿತಾಯಗಳನ್ನ ಹೆಚ್ಚಿಸುವ ಸಲುವಾಗಿ ನಾವೇನ್ ಅಂದ್ರೆ ಹೆಚ್ಚಿಸ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು, ಪ್ರಸ್ತುತ ಅನುಭೋಗದಲ್ಲಿ ಕೆಲವೊಂದು ಪ್ರಮಾಣವನ್ನ ನಾವು ತ್ಯಾಗ ಮಾಡ್ಬೇಕು. ಹೌದಾ? ಈಗ ಒಂದು ಉಳಿತಾಯಗಳನ್ನ ಹೆಚ್ಚಿಸ್ಬೇಕು ಅಂದ್ರೆ ಅಟ್ಲೀಸ್ಟ್ ಏನ್ ಮಾಡ್ಬೇಕು, ನಾವು ಅನುಭೋಗದಲ್ಲಿ ಕೆಲವೊಂದು ಪ್ರಮಾಣವನ್ನ ತ್ಯಾಗ ಮಾಡ್ಬೇಕಾಗ್ತದೆ. ಸೊ ಇದರಿಂದ ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದ ನಾವು ಸರಕು ಮತ್ತು ಸೇವೆಗಳನ್ನ ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ವೇಳೆ ಜನ ಸಮುದಾಯ ಪ್ರಸ್ತುತ ಅನುಭೋಗದಲ್ಲಿ ಒಂದು ಭಾಗವನ್ನ ಅದು ತ್ಯಾಗ ಮಾಡ್ಲಿಕ್ಕೆ ಸಿದ್ಧರಿಲ್ಲ ಅಂತ ಹೇಳಿದ್ರೆ ಆಗ ಭವಿಷ್ಯದಲ್ಲಿ ಏನಾಗ್ತದೆ, ಸರಕು ಸೇವೆಗಳ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಜನ ತಮ್ಮ ಅನುಭೋಗವನ್ನ ಕಡಿಮೆ ಮಾಡಿ, ಕನ್ಸಂಪ್ಷನ್ ಕಡಿಮೆ ಮಾಡಿದ್ರೆ ಸೇವಿಂಗ್ಸ್ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ಅನುಭೋಗವನ್ನ ಕಡಿಮೆ ಮಾಡಿ ಉಳಿತಾಯವನ್ನ ಮಾಡ್ಲಿಕ್ಕೆ ಮುಂದಾಗ್ಬೇಕಾಗ್ತದೆ. ಸೊ ಹೀಗೆ ಅದು ಉಳಿತಾಯದ ಸೃಷ್ಟಿ ಯಾವುದನ್ನ ಅವಲಂಬಿಸಿರುತ್ತೆ ಅಂದ್ರೆ ನಮ್ಮಲ್ಲಿ ಮನಸ್ಸಿರ್ಬೇಕು, ವಿಲ್ಲಿಂಗ್ನೆಸ್ ಟು ಸೇವ್, ಉಳಿತಾಯ ಮಾಡುವಂತ ಮನಸ್ಸಿರ್ಬೇಕು. ಆಮೇಲೆ ಕೆಪಾಸಿಟಿ ಟು ಸೇವ್ ಅಂತೇಳಿ ಉಳಿತಾಯದ ಒಂದು ಸಾಮರ್ಥ್ಯ, ಜೊತೆಗೆ ಉಳಿತಾಯ ಮಾಡ್ಲಿಕ್ಕೆ ಲಭ್ಯವಿರುವಂತಹ ಸೌಲಭ್ಯಗಳನ್ನ ಅದು ಅವಲಂಬಿಸಿರುತ್ತೆ. ಸೊ ಹೀಗೆ ಬಂಡವಾಳದ ಸಂಚಯನದ ಹಂತದಲ್ಲೇನು ಮೊದಲನೇದಾಗಿ ಉಳಿತಾಯದ ಸೃಷ್ಟಿ, ಹೌದಾ?
ಸೊ ಇದು ಬಂಡವಾಳದ ಒಂದು ಶೇಖರಣೆಯ ಒಂದು ಪ್ರಥಮ ಹಂತ ಅಂತೇಳಿ ಹೇಳ್ಬೋದು. ಅಂದ್ರೆ ಇದು ಏನನ್ನ ಅವಲಂಬಿಸಿರುತ್ತೆ? ಉಳಿತಾಯ ಮಾಡುವಂತಹ ಮನಸ್ಸಿರ್ಬೇಕು, ಉಳಿತಾಯ ಮಾಡುವಂತಹ ಸಾಮರ್ಥ್ಯ ಇರಬೇಕು, ಮತ್ತೆ ಉಳಿತಾಯ ಮಾಡ್ಲಿಕ್ಕೆ ಲಭ್ಯವಿರುವಂತಹ ಒಂದು ಸೌಲಭ್ಯಗಳನ್ನ ಇದು ಅವಲಂಬಿಸಿರುತ್ತೆ ಅಂತೇಳಿ ಹೇಳ್ಬೋದು. ಆಯ್ತಾ? ನಂತರ ಎರಡನೇದಾಗಿ ಈಗ ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್ ಅಂತೇಳಿ ಉಳಿತಾಯದ ಸಂಗ್ರಹಣೆ ಅಂದ್ರೆ ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್, ಉಳಿತಾಯದ ಸಂಗ್ರಹಣೆ. ನೋಡಿ, ಉಳಿತಾಯದ ಸೃಷ್ಟಿಯ ನಂತರ ಅದನ್ನ ಕ್ರೋಢೀಕರಿಸಿ ಹೂಡಿಕೆ ನಿಧಿಯನ್ನಾಗಿ ಪರಿವರ್ತಿಸೋದು, ಇದು ಬಂಡವಾಳದ ಶೇಖರಣೆಯ ಎರಡನೇ ಹಂತ ಅಂತೇಳಿ ಹೇಳ್ಬೋದು. ನೋಡಿ, ಉಳಿತಾಯದ ಸೃಷ್ಟಿಯ ನಂತರ ಏನಾಗ್ತದೆ? ಅದನ್ನೆಲ್ಲ ಮೊಬಿಲೈಸ್ ಮಾಡ್ಬೇಕಲ್ಲ, ಅದನ್ನೆಲ್ಲ ಕ್ರೋಢೀಕರಿಸಿ ಹೂಡಿಕೆ ನಿಧಿಯನ್ನಾಗಿ ಅದನ್ನ ಪರಿವರ್ತನೆ ಮಾಡ್ಬೇಕು. ಸೊ ಇದು ಬಂಡವಾಳದ ಶೇಖರಣೆಯ ಎರಡನೆಯ ಒಂದು ಹಂತ ಅಂತೇಳಿ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನೋಡಿ, ಈ ಉದ್ದೇಶಕ್ಕಾಗಿ ಹಲವಾರು ಬ್ಯಾಂಕಿಂಗ್ ಮತ್ತು ಹಣಕಾಸಿನ ಒಂದು ಸಂಸ್ಥೆಗಳನ್ನ ವ್ಯವಸ್ಥಿತವಾಗಿ ಅಲ್ಲಿ ಸ್ಥಾಪನೆ ಮಾಡ್ಬೇಕಾಗ್ತದೆ. ಈ ಉದ್ದೇಶಕ್ಕೋಸ್ಕರ ಹಲವಾರು ಬ್ಯಾಂಕಿಂಗ್ ಮತ್ತೆ ಹಣಕಾಸಿನ ಸಂಸ್ಥೆಗಳನ್ನ ವ್ಯವಸ್ಥಿತವಾಗಿ ಸ್ಥಾಪನೆ ಮಾಡ್ಬೇಕಾಗ್ತದೆ. ಅಂದ್ರೆ ಈ ಉದ್ದೇಶಕ್ಕೋಸ್ಕರ ಏನ್ ಮಾಡ್ಬೇಕು? ಹಲವಾರು ಬ್ಯಾಂಕಿಂಗ್ ಮತ್ತು ಹಣಕಾಸಿನ ಸಂಸ್ಥೆಗಳನ್ನ ವ್ಯವಸ್ಥಿತವಾಗಿ ಸ್ಥಾಪನೆ ಮಾಡ್ಬೇಕಾಗ್ತದೆ. ಅಂದ್ರೆ ನೋಡಿ, ನಾವು ಬರೀ ಉಳಿತಾಯಗಳನ್ನ ಮಾಡಿ ನಮ್ಮ ಹತ್ರ ಇಟ್ಕೊಂಡ್ಬಿಟ್ರೆ ಸಾಕಾಗ್ತದ? ಅದಕ್ಕೋಸ್ಕರ ಅದನ್ನ ಉಳಿತಾಯದ ಹಣವನ್ನ ಹೂಡಿಕೆ ಮಾಡ್ಬೇಕು ಅಂದ್ರೆ ಅದಕ್ಕೂ ಕೂಡ ಏನಾಗ್ಬೇಕು? ಬ್ಯಾಂಕಿಂಗ್ ಸಂಸ್ಥೆಗಳಿರ್ಬೇಕು, ಹಣಕಾಸಿನ ಸಂಸ್ಥೆಗಳು ದೇಶದಲ್ಲಿ ವ್ಯವಸ್ಥಿತವಾಗಿ ಅವು ಸ್ಥಾಪನೆ ಆಗ್ಬೇಕಾಗತ್ತೆ. ಅಂದ್ರೆ ಜನರ ಉಳಿತಾಯಗಳನ್ನ ಸಂಗ್ರಹಿಸ್ಲಿಕ್ಕೆ ನೆರವಾಗುವಂತಹ ದಕ್ಷ ಮತ್ತೆ ವ್ಯವಸ್ಥಿತವಾದಂತಹ ಹಣಕಾಸಿನ ಮತ್ತೆ ಬ್ಯಾಂಕಿಂಗ್ ವ್ಯವಸ್ಥೆಗಳ ಸ್ಥಾಪನೆ ಆಗ್ಬೇಕು. ಆಗ ಏನಾಗ್ತದೆ? ಹೂಡಿಕೆದಾರರಿಗೆ ಹೆಚ್ಚಿನ ಪ್ರಮಾಣದ ಬಂಡವಾಳ ಲಭ್ಯವಾಗ್ತದೆ. ಅಂದ್ರೆ ದೇಶದಲ್ಲಿ ಜನರ ಉಳಿತಾಯಗಳನ್ನ ಸಂಗ್ರಹಿಸ್ಲಿಕ್ಕೆ ನೆರವಾಗುವಂತಹ ದಕ್ಷ ಮತ್ತೆ ವ್ಯವಸ್ಥಿತವಾದಂತಹ ಹಣಕಾಸಿನ ಮತ್ತೆ ಬ್ಯಾಂಕಿಂಗ್ ಸಂಸ್ಥೆಗಳ ಸ್ಥಾಪನೆ ಆಗ್ಬೇಕು. ಆಗೇನಾಗ್ತದೆ? ಹೂಡಿಕೆದಾರರಿಗೆ ಹೆಚ್ಚಿನ ಪ್ರಮಾಣದ ಬಂಡವಾಳ ಲಭ್ಯವಾಗ್ತದೆ ಅಂತೇಳಿ ಹೇಳ್ಬೋದು. ನಂತರ ಮೂರನೇದಾಗಿ ಉಳಿತಾಯದ ಹೂಡಿಕೆ ಅಂತೇಳಿ, ಅಂದ್ರೆ ಇನ್ವೆಸ್ಟ್ಮೆಂಟ್ ಆಫ್ ಸೇವಿಂಗ್ಸ್, ಉಳಿತಾಯದ ಹೂಡಿಕೆ. ಇದು ಬಂಡವಾಳದ ಸಂಚಯನದ ಹಂತಗಳಲ್ಲಿ ಮೂರನೇದಾಗಿ. ಇನ್ವೆಸ್ಟ್ಮೆಂಟ್ ಆಫ್ ಸೇವಿಂಗ್ಸ್ ಅಂತ ಹೇಳಿದ್ರೆ ಬಂಡವಾಳ ಸಂಚಯನದ ಅಂತಿಮ ಘಟ್ಟ ಅಂತ ಹೇಳಿದ್ರೆ ಉಳಿತಾಯವನ್ನ ಬಂಡವಾಳ ಸರಕುಗಳ ಒಂದು ಉತ್ಪಾದನೆಯಲ್ಲಿ ತೊಡಗಿಸೋದಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಈ ಉದ್ದೇಶದ ಒಂದು ಈಡೇರಿಕೆಗಾಗಿ ದಕ್ಷ, ಚಲನಶೀಲರಾದಂತಹ, ಧೈರ್ಯವಂತರಾದಂತಹ, ಸಾಹಸಿ ಮತ್ತು ನಿಪುಣ ಸಂಘಟನಾಕಾರರ ಒಂದು ಅಗತ್ಯ ಇರ್ತದೆ. ಅಂದ್ರೆ ನೋಡಿ, ಬಂಡವಾಳ ಸಂಚಯನದ ಅಂತಿಮ ಘಟ್ಟ ಅಂತ ಹೇಳಿದ್ರೆ ಉಳಿತಾಯವನ್ನ ಬಂಡವಾಳ ಸರಕುಗಳ ಉತ್ಪಾದನೆಯಲ್ಲಿ ಅದು ತೊಡಗಿಸೋದಾಗಿದೆ. ಈ ಉದ್ದೇಶ ಈಡೇರಿಕೆಗೋಸ್ಕರ ದಕ್ಷ, ಚಲನಶೀಲ, ಧೈರ್ಯವಂತ, ಸಾಹಸಿ ಮತ್ತೆ ನಿಪುಣರಾದಂತಹ ಒಂದು ಸಂಘಟನಾಕಾರರ ಒಂದು ಅಗತ್ಯ ಇರ್ತದೆ. ಹೌದಾ? ಈಗ ಹೂಡಿಕೆ ಹಣವನ್ನ ಅಂದ್ರೆ ಹೆಚ್ಚೆಚ್ಚು ಹೂಡಿಕೆಯನ್ನ ಮಾಡ್ಬೇಕು ಅಂತಂದ್ರೆ ಒಂದು ದೇಶದಲ್ಲಿ ಎಂತರು ಒಳ್ಳೆ ಸ್ಕಿಲ್ಡ್ ಎಂಟರ್ಪ್ರಿನರ್ಸ್ ಇರ್ಬೇಕು. ಅಂದ್ರೆ ಅವರು ಕ್ರೋಢೀಕರಿಸಿದಂತಹ ಉಳಿತಾಯಗಳನ್ನ ಉತ್ಪಾದನಾ ಕಾರ್ಯಗಳಲ್ಲಿ ತೊಡಗಿಸ್ಲಿಕ್ಕೆ ಉದ್ಯಮಶೀಲರು ಅವರು ಮುಂದೆ ಬರ್ದೇ ಇದ್ರೆ ಆಗೇನಾಗ್ತದೆ? ಪ್ರಸ್ತುತದಲ್ಲಿ ತ್ಯಾಗ ಮಾಡಿ ಕಷ್ಟಪಟ್ಟು ಉಳಿತಾಯ ಮಾಡಿದ ಸಂಪನ್ಮೂಲಗಳೇನಾಗ್ತವೆ? ನಿಷ್ಫಲವಾಗ್ತವೆ. ಕಷ್ಟಪಟ್ಟು ಉಳಿತಾಯ ಮಾಡಿದಂತಹ ಸಂಪನ್ಮೂಲಗಳು ನಿಷ್ಫಲವಾಗ್ತವೆ. ಆದ್ರಿಂದ ಬಂಡವಾಳದ ಸಂಚಯನಕ್ಕೆ ಉಳಿತಾಯ ಮತ್ತೆ ಹೂಡಿಕೆ ಎರಡೂ ಕೂಡ ನಿರ್ಣಾಯಕವಾಗಿರ್ತವೆ ಅಂತೇಳಿ ಹೇಳ್ಬೋದು. ಅಂದ್ರೆ ಬಂಡವಾಳದ ಸಂಚಯನಕ್ಕೆ ಉಳಿತಾಯ ಮತ್ತೆ ಹೂಡಿಕೆಗಳು ಎರಡೂ ಕೂಡ ಬಹಳಷ್ಟು ನಿರ್ಣಾಯಕವಾದಂತಹ ಅಂಶಗಳು ಅಂತೇಳಿ ಹೇಳ್ಬೋದು. ಸೊ ಹೀಗೆ ಬಂಡವಾಳ ಸಂಚಯನದ ಒಂದು ಹಂತಗಳಲ್ಲಿ ಈ ಮೂರು ಸ್ಟೇಜ್ ಅನ್ನ ನಾವು ಕಾಣ್ತೀವಿ. ಒಂದೇನಾಗ್ಬೇಕು? ಕ್ರಿಯೇಷನ್ ಆಫ್ ಸೇವಿಂಗ್ಸ್, ಉಳಿತಾಯದ ಸೃಷ್ಟಿ, ನಂತರ ಉಳಿತಾಯದ ಸಂಗ್ರಹಣೆ, ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್, ಮತ್ತೆ ಥರ್ಡ್ ಹೇಳ್ಬೇಕಂತ ಹೇಳಿದ್ರೆ ಉಳಿತಾಯದ ಹೂಡಿಕೆ, ಅಂದ್ರೆ ಇನ್ವೆಸ್ಟ್ಮೆಂಟ್ ಆಫ್ ಸೇವಿಂಗ್ಸ್ ಅಂತೇಳಿ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಈಗ ಸೋರ್ಸಸ್ ಆಫ್ ಕ್ಯಾಪಿಟಲ್ ಫಾರ್ಮೇಶನ್. ನೋಡಿ, ಅಷ್ಟೇ ಇಂಪಾರ್ಟೆಂಟ್ ಇವೆಲ್ಲ ಎಕ್ಸಾಮ್ ನಲ್ಲಿ ಅತಿ ಹೆಚ್ಚು ಕೇಳುವಂತಹ ಪ್ರಶ್ನೆಗಳು. ವಾಟ್ ಆರ್ ದ ಸೋರ್ಸಸ್ ಆಫ್ ಅಂದ್ರೆ ಎಕ್ಸ್ಪ್ಲೈನ್ ದ ಸೋರ್ಸಸ್ ಅಂಡ್ ಸ್ಟೇಜಸ್ ಅಂಡ್ ಸೋರ್ಸಸ್ ಆಫ್ ಕ್ಯಾಪಿಟಲ್ ಫಾರ್ಮೇಶನ್ ಅಂತ ಕೇಳ್ಬೋದು. ಬಂಡವಾಳ ಸಂಚಯನದ ಹಂತಗಳು ಮತ್ತೆ ಮೂಲಗಳನ್ನ ವಿವರಿಸಿ ಅಂತ. ಸೊ ಈಗ ನಾವು
ಬಂಡವಾಳ ಸಂಚಯನದ ಒಂದು ಮೂಲಗಳನ್ನ ತಿಳ್ಕೊಳ್ಳೋಣ. ಈಗ ನೋಡಿ, ಬಂಡವಾಳ ಸಂಚಯನವನ್ನ ಮುಖ್ಯವಾಗಿ ನಾವು 2 ಮೂಲಗಳಿಂದ ಅದನ್ನ ಮಾಡ್ಲಾಗ್ತದೆ ಅಂತೇಳಿ ಹೇಳ್ಬೋದು. ಒಂದು ಸ್ವದೇಶಿ ಮೂಲಗಳು ಅಂತೇಳಿ, ಒಂದು ಸ್ವದೇಶಿ ಮೂಲಗಳು, ಎರಡನೇದು ವಿದೇಶಿ ಮೂಲಗಳು ಅಂತೇಳಿ. ಅಂದ್ರೆ ಅದನ್ನ ಒಂದು ಸ್ವದೇಶಿ ಮೂಲಗಳು ಅಂತ ಹೇಳಿದ್ರೆ ಅದಕ್ಕೆ ಡೊಮ್ಯಾಸ್ಟಿಕ್ ಸೋರ್ಸಸ್ ಅಂತೇಳಿ ಕರಿತೇವೆ. ಇನ್ನೊಂದು ಎರಡನೇದು ಫಾರಿನ್ ಸೋರ್ಸಸ್ ಅಂದ್ರೆ ವಿದೇಶಿ ಮೂಲಗಳು. ಈಗ ಫಸ್ಟ್ ಸ್ವದೇಶಿ ಮೂಲಗಳ ಬಗ್ಗೆ ಚರ್ಚೆ ಮಾಡೋಣ. ಅಂದ್ರೆ ಸ್ವದೇಶಿ ಮೂಲ ಇದು ಡೊಮ್ಯಾಸ್ಟಿಕ್ ಸೋರ್ಸಸ್ ಅಂತಂದ್ರೆ ಇದು ಬಂಡವಾಳ ಸಂಚಯನದ ಅತ್ಯಂತ ಪ್ರಮುಖವಾದಂತ ಒಂದು ಮೂಲ ಅಂತೇಳಿ ಹೇಳ್ಬೋದು. ಯಾಕೆಂದ್ರೆ ಸ್ವದೇಶಿ ಮೂಲದಿಂದ ಮುಖ್ಯವಾಗಿ ರಾಷ್ಟ್ರೀಯ ಆದಾಯದ ಹೆಚ್ಚಳ, ಮತ್ತೆ ಕಡ್ಡಾಯ ಉಳಿತಾಯಗಳು, ಹಣಕಾಸಿನ ಸಂಸ್ಥೆಗಳ ಒಂದು ಸ್ಥಾಪನೆ, ಗ್ರಾಮೀಣ ಉಳಿತಾಯ, ಮತ್ತೆ ಆದಾಯದ ಒಂದು ಅಸಮಾನತೆಯ ನಿವಾರಣೆ, ಆಮೇಲೆ ಅನುಭೋಗದ ಒಂದು ಕಡಿತ, ಚಿನ್ನದ ಒಂದು ದಾಸ್ತಾನು, ಹಣದುಬ್ಬರ, ಲಾಭದ ಒಂದು ಹೆಚ್ಚಳ, ಸಾರ್ವಜನಿಕ ಉದ್ಯಮಗಳ ಒಂದು ಲಾಭ, ಆಮೇಲೆ ಮರೆಮಾಚಿದ ನಿರುದ್ಯೋಗದ ಬಳಕೆ, ಆಮೇಲೆ ಖಜಾನೆಯ ಕ್ರಮಗಳು. ಸೊ ಹೀಗೆ ಇವೆಲ್ಲಾ ಮೂಲಗಳಿಂದ ಬಂಡವಾಳವನ್ನ ಕ್ರೋಢೀಕರಿಸಲಾಗ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಒಟ್ಟು ರಾಷ್ಟ್ರೀಯ ಆದಾಯದ ಹೆಚ್ಚಳ, ಕಡ್ಡಾಯ ಉಳಿತಾಯಗಳು, ಹಣಕಾಸಿನ ಸಂಸ್ಥೆಗಳ ಸ್ಥಾಪನೆ, ಗ್ರಾಮೀಣ ಜನರ ಒಂದು ಉಳಿತಾಯಗಳು, ಅನುಭೋಗದ ಕಡಿತ. ಸೊ ಹೀಗೆ ಒಂದೊಂದನೇ ಈಗ ನಾವು ಚರ್ಚೆ ಮಾಡೋಣ. ಯಾವ್ಯಾವ ಮೂಲಗಳಿಂದ ಇಲ್ಲಿ ಬಂಡವಾಳದ ಒಂದು ಶೇಖರಣೆ ಆಗ್ತದೆ ಅಂತೇಳಿ. ಸೊ ಮೊದಲನೇದಾಗಿ ಹೇಳ್ಬೇಕಂತಂದ್ರೆ ರಾಷ್ಟ್ರೀಯ ಆದಾಯದ ಹೆಚ್ಚಳ ಅಂದ್ರೆ ಏನು? ಇನ್ಕ್ರೀಸ್ ಇನ್ ನ್ಯಾಷನಲ್ ಇನ್ಕಮ್ ಅಂತೇಳಿ. ಅಂದ್ರೆ ರಾಷ್ಟ್ರೀಯ ಆದಾಯದ ಹೆಚ್ಚಳ ಇದೆಯಲ್ಲ, ಇದು ಬಂಡವಾಳದ ಶೇಖರಣೆಯನ್ನು ಹೆಚ್ಚಿಸುವಂತಹ ಪ್ರಪ್ರಥಮವಾದಂತಹ ಒಂದು ಮಾರ್ಗವಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ರಾಷ್ಟ್ರೀಯ ಆದಾಯದ ಹೆಚ್ಚಳ ನಿಮ್ಗೆಲ್ಲ ಗೊತ್ತಿರೋ ಹಾಗೆ, ಒಂದು ದೇಶದಲ್ಲಿ ರಾಷ್ಟ್ರೀಯ ಆದಾಯ ಹೆಚ್ಚಾಗ್ತಾ ಹೋದ್ರೆ ಮಾತ್ರ ಅಲ್ಲಿ ಬಂಡವಾಳದ ಶೇಖರಣೆಯನ್ನು ಹೆಚ್ಚಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಲಭ್ಯವಿರುವಂತಹ ಸಂಪನ್ಮೂಲಗಳನ್ನ ದೇಶದಲ್ಲಿ ನಾವು ದಕ್ಷವಾಗಿ ಬಳಸ್ಕೊಂಡಾಗ ಮಾತ್ರ ಏನಾಗ್ತದೆ, ದೇಶದಲ್ಲಿ ರಾಷ್ಟ್ರೀಯ ಆದಾಯ ಹೆಚ್ಚಾಗುತ್ತೆ. ರಾಷ್ಟ್ರೀಯ ಆದಾಯ ಹೆಚ್ಚಾದ್ರೆ ಮಾತ್ರ ಏನಾಗ್ತದೆ, ಉಳಿತಾಯದ ಸಾಮರ್ಥ್ಯ ಹೆಚ್ಚಾಗುತ್ತೆ. ಸೊ ಇದರಿಂದಾಗಿ ಜನರ ಅಥವಾ ಜನ ಸಮುದಾಯದ ಒಂದು ಉಳಿತಾಯ ಏನಾಗುತ್ತೆ, ಹೆಚ್ಚಾಗ್ತದೆ ಅಂತೇಳಿ ಹೇಳ್ಬೋದು. ಹೌದಾ? ಈಗ ಒಂದು ದೇಶದ ರಾಷ್ಟ್ರೀಯ ಆದಾಯ ಹೆಚ್ಚಾದಾಗ ಮಾತ್ರ ಅಲ್ಲಿ ಬಂಡವಾಳದ ಶೇಖರಣೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಯಾವಾಗ ಲಭ್ಯವಿರುವಂತಹ ಸಂಪನ್ಮೂಲಗಳನ್ನ ಒಂದು ದೇಶ ದಕ್ಷವಾಗಿ ಬಳಸ್ಕೊಂಡಾಗ, ಬಳಸ್ಕೊಂಡಾಗ ಏನಾಗ್ತದೆ, ರಾಷ್ಟ್ರೀಯ ಆದಾಯ ಹೆಚ್ಚಾಗ್ತದೆ. ಆಗ ಜನರ ಒಂದು ಉಳಿತಾಯ ಮಾಡುವಂತಹ ಸಾಮರ್ಥ್ಯನೂ ಕೂಡ ಏನಾಗುತ್ತೆ, ಹೆಚ್ಚಾಗ್ತದೆ. ಸೊ ಇದರಿಂದಾಗಿ ಜನ ಸಮುದಾಯದ ಒಂದು ಉಳಿತಾಯಗಳು ಹೆಚ್ಚಾಗ್ತದೆ. ಎರಡನೇದಾಗಿ ಹೇಳ್ಬೇಕಂದ್ರೆ ಕಡ್ಡಾಯ ಉಳಿತಾಯಗಳು ಅಂತೇಳಿ, ಅಂದ್ರೆ ಸೇವಿಂಗ್ಸ್ ಡ್ರೈವ್ಸ್ ಅಂತೇಳಿ ಕರಿತೇವೆ. ಅಂದ್ರೆ ಏನಪ್ಪಾ ಅಂದ್ರೆ ಕಡ್ಡಾಯ ಉಳಿತಾಯಗಳು ಅಂತ ಹೇಳಿದ್ರೆ ಕಡ್ಡಾಯ ಉಳಿತಾಯ ಮತ್ತೆ ಉಳಿತಾಯದ ಪ್ರೇರಣೆಗಳು, ಇವು ಉಳಿತಾಯದ ಒಂದು ಪ್ರಮಾಣವನ್ನ ಹೆಚ್ಚಿಸುವಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರವನ್ನ ವಹಿಸ್ತವೆ. ಅಂದ್ರೆ ಈ ಉದ್ದೇಶಕ್ಕೋಸ್ಕರ ವ್ಯಾಪಕವಾದಂತಹ ಒಂದು ಪ್ರಚಾರ ಮತ್ತೆ ಸಾಮಾಜಿಕ ಶಿಕ್ಷಣ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕಾಗ್ತದೆ. ಅಂದ್ರೆ ನೋಡಿ, ಜನರಲ್ಲಿ ಈ ಸೇವಿಂಗ್ಸ್ ಹ್ಯಾಬಿಟ್ ಬೆಳೆಸ್ಬೇಕು ಅಂತ ಹೇಳಿದ್ರೆ, ಅಂದ್ರೆ ಉಳಿತಾಯದ ಒಂದು ಪ್ರೇರಣೆಯನ್ನ ಮಾಡ್ಬೇಕಾದ್ರೆ, ಅಂದ್ರೆ ಕಡ್ಡಾಯ ಉಳಿತಾಯಗಳು ಮತ್ತೆ ಉಳಿತಾಯದ ಪ್ರೇರಣೆಗಳಿದೆಯಲ್ಲ, ಇದು ಉಳಿತಾಯದ ಪ್ರಮಾಣವನ್ನು ಹೆಚ್ಚಿಸುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತದೆ. ಸೊ ಇದಕ್ಕೋಸ್ಕರ ಏನ್ ಮಾಡ್ಬೇಕು, ಜನರಲ್ಲಿ ಮೋಟಿವೇಟ್ ಮಾಡ್ಬೇಕು ಅಂತಂದ್ರೆ ವ್ಯಾಪಕವಾದಂತಹ ಒಂದು ಪ್ರಚಾರ ಮಾಡ್ಬೇಕಾಗ್ತದೆ, ಸಾಮಾಜಿಕ ಶಿಕ್ಷಣ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕಾಗ್ತದೆ. ಯಾಕಂದ್ರೆ ಉಳಿತಾಯ ಅನ್ನೋದೇನಪ್ಪಾ ಅಂದ್ರೆ ಅದು ಒಂದು ಹವ್ಯಾಸ ಆಗಿರೋದ್ರಿಂದ, ಉಳಿತಾಯ ಅನ್ನೋದು ಒಂದು ಹವ್ಯಾಸವಾಗಿರೋದ್ರಿಂದ ಅದನ್ನ ಪ್ರೇರಣೆಯ ಒಂದು ವ್ಯಾಪ್ತಿಗೆ ಒಳಪಡಿಸೋದು ಅಲ್ಲಿ ಸಾಧ್ಯ ಇರ್ತದೆ ಅಂತೇಳಿ ಸರ್ಕಾರ ಜನರನ್ನ ಏನ್ ಮಾಡ್ಬೇಕು, ಹೆಚ್ಚು ಹೆಚ್ಚು ಉಳಿತಾಯ ಮಾಡುವಂತೆ ಪ್ರೇರೇಪಿಸ್ಬೇಕು. ಸರ್ಕಾರ ಜನರನ್ನ ಹೆಚ್ಚು ಹೆಚ್ಚು ಉಳಿತಾಯ ಮಾಡುವಂತೆ ಪ್ರೇರೇಪಿಸ್ಬೇಕು. ಅಂದ್ರೆ ಏನು, ಅವರು ತಮ್ಮ ಕುಟುಂಬ, ಮಕ್ಕಳು, ಅವ್ರ ಶಿಕ್ಷಣ, ಒಂದು ಗೃಹ ನಿರ್ಮಾಣ, ವೃದ್ಧಾಪ್ಯ, ಕಾಯಿಲೆ, ಸೊ ಇವೆಲ್ಲ ಒಂದು ಹೆಸರಿನಲ್ಲಿ ಜನರ ಒಂದು ಉಳಿತಾಯಗಳನ್ನ ಪ್ರೇರೇಪಿಸಬಹುದಾಗಿದೆ ಅಲ್ವಾ. ಜನ ಎಲ್ಲ ಯಾಕೆ ಉಳಿತಾಯ ಮಾಡ್ತಾರೆ? ತಮ್ಮ ಕುಟುಂಬ,
ಮಕ್ಕಳು, ಶಿಕ್ಷಣ, ವೃದ್ಧಾಪ್ಯ, ಕಾಯಿಲೆ, ಹೀಗೆ ನಾನಾ ಉದ್ದೇಶಗಳಿಂದಾಗಿ ಏನ್ ಮಾಡ್ತಾರೆ, ಜನರು ಉಳಿತಾಯವನ್ನ ಮಾಡ್ತಾರೆ. ಸೊ ಹೀಗಾಗಿ ಏನಾಗ್ತದೆ, ಇವೆಲ್ಲ ಉದ್ದೇಶಗಳಿಗೋಸ್ಕರ ಅಂದ್ರೆ ಏನಾಗ್ತದೆ, ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಈ ಉಳಿತಾಯ ಮಾಡ್ಲಿಕ್ಕೆ ಜನರಿಗೆ ಏನ್ ಮಾಡ್ಬೇಕು, ಬಹುಮಾನಗಳನ್ನ ನೀಡೋದು, ಲಾಟ್ರಿ ಯೋಜನೆ ಅಥವಾ ಟ್ಯಾಕ್ಸ್ ಕನ್ಸೆಷನ್, ತೆರಿಗೆ ವಿನಾಯಿತಿ. ಸೊ ಹೀಗೆ ಒಟ್ನಲ್ಲಿ ಹೆಚ್ಚು ಉಳಿತಾಯ ಮಾಡೋದಕ್ಕೋಸ್ಕರ ಅವ್ರಿಗೆ ಪ್ರೇರೇಪಣೆ ನೀಡ್ಲಿಕ್ಕೋಸ್ಕರ ಇವೆಲ್ಲವುಗಳನ್ನ ಮಾಡ್ಬೇಕಾಗ್ತದೆ. ಅಂದ್ರೆ ವ್ಯಾಪಕವಾಗಿ ಪ್ರಚಾರ ಮಾಡೋದು. ಆಮೇಲೆ ಇಂತಹ ಒಂದು ಹೆಚ್ಚು ಉಳಿತಾಯ ಮಾಡಿದವ್ರಿಗೆ ಏನಾಗ್ತದೆ, ಟ್ಯಾಕ್ಸ್ ಕನ್ಸೆಷನ್ ಕೊಡೋದು. ಸೊ ಹೀಗೆ ಇವೆಲ್ಲ ಉತ್ತೇಜಕ ಕ್ರಮಗಳನ್ನ ಜಾರಿಗೊಳಿಸ್ಬೇಕಾಗ್ತದೆ. ಅಂದ್ರೆ ಸರ್ಕಾರ ಇಲ್ಲಿ ಏನಪ್ಪಾ ಅಂದ್ರೆ ಉಳಿತಾಯದ ಪತ್ರಗಳು ಮತ್ತೆ ಷೇರುಗಳು ಮತ್ತೆ ಸಾಲ ಪತ್ರಗಳಂತಹ ಹೆಚ್ಚು ಮತ್ತೆ ಬಡ್ಡಿ ಮತ್ತೆ ಅಧಿಕ ಲಾಭಾಂಶ ತರುವಂತಹ ಉಳಿತಾಯದ ಒಂದು ಪರಿಕರಗಳನ್ನ, ಸಾಧನಗಳನ್ನ ಏನ್ ಮಾಡ್ಬೇಕು, ಬಿಡುಗಡೆ ಮಾಡ್ಬೇಕು. ಆಗೇನಾಗ್ತದೆ, ಜನರಿಗೆ ಉಳಿತಾಯವನ್ನ ಮಾಡ್ಲಿಕ್ಕೆ ಪ್ರೇರಣೆ ಸಿಗ್ತದೆ. ಗೊತ್ತಾಯ್ತಲ್ಲ? ಸೊ ಹೀಗೆ ಬಂಡವಾಳದ ಒಂದು ಶೇಖರಣೆಯ ಮೂಲಗಳಲ್ಲಿ ಇದು ಕೂಡ ಒಂದು ಕಡ್ಡಾಯ ಉಳಿತಾಯಗಳು. ಜನರಿಗೆ ಇದನ್ನೆಲ್ಲ ಪ್ರೇರಣೆ ನೀಡೋದ್ರ ಮೂಲಕ ಕಡ್ಡಾಯವಾಗಿ ಅವರು ಉಳಿತಾಯವನ್ನು ಮಾಡ್ಲಿಕ್ಕೆ ಪ್ರೇರೇಪಿಸಬೇಕು. ಮೂರನೇದಾಗಿ ಹೇಳ್ಬೇಕಂತಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಹಣಕಾಸು ಸಂಸ್ಥೆಗಳ ಸ್ಥಾಪನೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಹಣಕಾಸು ಸಂಸ್ಥೆಗಳ ಸ್ಥಾಪನೆ. ಏನಪ್ಪಾ ಅಂತ ಹೇಳಿದ್ರೆ, ಈಗ ನೋಡಿ, ಬ್ಯಾಂಕುಗಳು ಮತ್ತೆ ಇತರೆ ಹಣಕಾಸಿನ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದಾಗ ಆಗೇನಾಗ್ತದೆ, ಬಂಡವಾಳದ ಶೇಖರಣೆ ಸುಲಭವಾಗಿ ನಡೀತದೆ ಅಂತೇಳಿ. ಅಂದ್ರೆ ಬ್ಯಾಂಕುಗಳು ಮತ್ತೆ ಇತರ ಹಣಕಾಸಿನ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದಾಗ ಏನಾಗ್ತದೆ, ಬಂಡವಾಳದ ಒಂದು ಶೇಖರಣೆ ಏನಾಗ್ತದೆ, ಹೆಚ್ಚಾಗ್ತದೆ. ಅಂದ್ರೆ ಅದಕ್ಕೋಸ್ಕರ ಬಲಿಷ್ಠವಾದಂತಹ ಒಂದು ಕೇಂದ್ರ ಬ್ಯಾಂಕಿನ ಒಂದು ಸ್ಥಾಪನೆ, ಮತ್ತೆ ಬ್ಯಾಂಕುಗಳ ಸ್ಥಾಪನೆ, ವಿಮಾ ಕಂಪನಿಗಳ ಸ್ಥಾಪನೆ, ಆಮೇಲೆ ಭವಿಷ್ಯ ನಿಧಿಯ ಒಂದು ಸ್ಥಾಪನೆ, ಸಣ್ಣ ಉಳಿತಾಯ ಸಂಸ್ಥೆಗಳ ಸ್ಥಾಪನೆ, ವೃದ್ಧಾಪ್ಯ ವೇತನ ಯೋಜನೆ. ಸೊ ಹೀಗೆ ಇವೆಲ್ಲ ಒಂದು ವ್ಯಾಪಕವಾದಂತಹ ಒಂದು ಅವಕಾಶಗಳು ಜನರನ್ನ ಹೆಚ್ಚು ಉಳಿತಾಯ ಮಾಡುವಂತೆ ಅವು ಪ್ರೇರೇಪಿಸ್ತವೆ. ಹೌದಾ? ಇವೆಲ್ಲ ಇದ್ದಾಗ, ಬ್ಯಾಂಕುಗಳ ಹೆಚ್ಚು ಬ್ಯಾಂಕುಗಳು ಸ್ಥಾಪನೆ ಆಗಿದ್ದಾಗ, ವಿಮಾ ಕಂಪನಿಗಳು, ಇನ್ಶೂರೆನ್ಸ್ ಕಂಪನಿಗಳ ಒಂದು ಸ್ಥಾಪನೆ, ಆಮೇಲೆ ಪ್ರಾವಿಡೆಂಟ್ ಫಂಡ್, ಭವಿಷ್ಯ ನಿಧಿ ಸ್ಥಾಪನೆ, ಸಣ್ಣ ಉಳಿತಾಯ ಮಾಡುವಂತಹ ಸಂಸ್ಥೆಗಳನ್ನ ಸ್ಥಾಪನೆ ಮಾಡೋದ್ರಿಂದ, ಜೊತೆಗೆ ವೃದ್ಧಾಪ್ಯ ವೇತನ ಯೋಜನೆಗಳು, ಇವೆಲ್ಲ ವ್ಯಾಪಕವಾದಂತಹ ಒಂದು ಅವಕಾಶಗಳಿದ್ರೆ ಜನ ಏನ್ ಮಾಡ್ತಾರೆ, ಹೆಚ್ಚು ಉಳಿತಾಯವನ್ನ ಮಾಡ್ಲಿಕ್ಕೆ ಜನರನ್ನ ಇವೆಲ್ಲಾ ಸಂಸ್ಥೆಗಳ ಮೂಲಕ ಹೆಚ್ಚು ಉಳಿತಾಯವನ್ನ ಮಾಡ್ಲಿಕ್ಕೆ ಪ್ರೇರೇಪಿಸಬೇಕು. ಜೊತೆಗೆ ಇದ್ರ ಜೊತೆಗೆ ಮನಿ ಮಾರ್ಕೆಟ್ ಅಂಡ್ ಕ್ಯಾಪಿಟಲ್ ಮಾರ್ಕೆಟ್, ಹಣದ ಮಾರುಕಟ್ಟೆ ಮತ್ತೆ ಬಂಡವಾಳದ ಮಾರುಕಟ್ಟೆಗಳು. ನೀವೆಲ್ಲ ಸೆಕೆಂಡ್ ಇಯರ್ ಅಲ್ಲಿ ಮನಿ ಅಂಡ್ ಬ್ಯಾಂಕಿಂಗ್ ಅಲ್ಲಿ ಓದಿದ್ದೀರಾ ನೀವು, ಮನಿ ಕ್ಯಾಪಿಟಲ್ ಮಾರ್ಕೆಟ್, ಆಮೇಲೆ ಮನಿ ಮಾರ್ಕೆಟ್. ಸೊ ಇವೆಲ್ಲ ಬಲಿಷ್ಠವಾಗಿ, ಅಂದ್ರೆ ಹಣದ ಮಾರುಕಟ್ಟೆ, ಬಂಡವಾಳ ಮಾರುಕಟ್ಟೆ ಇವೆಲ್ಲ ಬಲಿಷ್ಠವಾಗಿ ಮತ್ತೆ ಸಂಘಟಿತವಾಗಿ ಅವು ಬೆಳೆದಿದ್ದಾಗ ಏನಾಗ್ತದೆ, ಜನ ನಿರಾತಂಕವಾಗಿ ಉಳಿತಾಯವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೌದಾ? ಸೊ ಹೀಗೆ ಬಂಡವಾಳದ ಸಂಗ್ರಹಣೆ ಅಥವಾ ಸಂಚಯನ ದೇಶದಲ್ಲಿ ಹೆಚ್ಚಾಗ್ಬೇಕು ಅಂದ್ರೆ ಹೆಚ್ಚು ಈ ರೀತಿಯ ಹಣಕಾಸಿನ ಸಂಸ್ಥೆಗಳು ಸ್ಥಾಪನೆ ಆಗ್ಬೇಕು. ನಂತರ ಹೇಳ್ಬೇಕಂದ್ರೆ ಗ್ರಾಮೀಣ ಉಳಿತಾಯ ಅಂತೇಳಿ, ರೂರಲ್ ಸೇವಿಂಗ್ಸ್, ಗ್ರಾಮೀಣ ಉಳಿತಾಯ ಏನಪ್ಪಾ ಅಂತ ಹೇಳಿದ್ರೆ ಸ್ಥಳೀಯ ಒಂದು ಅಗತ್ಯತೆಗಳನ್ನ ಪೂರೈಸಲಿಕ್ಕೆ ಗ್ರಾಮೀಣ ಉಳಿತಾಯಕ್ಕೆ ಪ್ರೇರಣೆಯನ್ನ ನೀಡೋದು ಬಂಡವಾಳದ ಶೇಖರಣೆಯ ಇನ್ನೊಂದು ಮೂಲವಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಏನು, ಗ್ರಾಮೀಣ ಭಾಗಗಳಲ್ಲಿ ಅಲ್ಲಿನ ಒಂದು ಯೋಜನೆಗಳನ್ನ ಕಾರ್ಯಗತ ಮಾಡ್ಬೇಕಾದ್ರೆ ಜನರು ಹಣಕಾಸು ಒದಗಿಸುವಂತೆ ಮಾಡೋದು ಈ ಒಂದು ಕ್ರಮದ ಒಂದು ಉದ್ದೇಶವಾಗಿರ್ತದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಸ್ಥಳೀಯ ಅಗತ್ಯತೆಗಳನ್ನ ಪೂರೈಸಲಿಕ್ಕೆ ಗ್ರಾಮೀಣ ಉಳಿತಾಯಕ್ಕೆ ಪ್ರೇರಣೆಯನ್ನ ನೀಡೋದು ಬಂಡವಾಳದ ಶೇಖರಣೆಯ ಮೂಲ. ಅಂದ್ರೆ ಗ್ರಾಮೀಣ ಭಾಗಗಳಲ್ಲಿ ಏನಪ್ಪಾ ಅಂದ್ರೆ ಅಲ್ಲಿನ ಒಂದು ಯೋಜನೆಗಳನ್ನ ಕಾರ್ಯಗತ ಮಾಡ್ಬೇಕಾದ್ರೆ ಜನ ಹಣಕಾಸನ್ನ ಒದಗಿಸುವಂತೆ ಮಾಡೋದು ಈ ಒಂದು ಕ್ರಮದ ಒಂದು ಉದ್ದೇಶವಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಇಲ್ಲಿ ಗ್ರಾಮೀಣ ಉಳಿತಾಯದ ಒಂದು ಸೃಷ್ಟಿಗೆ ಸರ್ಕಾರ ಭದ್ರತೆಯನ್ನ ಒದಗಿಸುವಂತ ಒಂದು ಕಾರ್ಯದಲ್ಲಿ ಅದು ಮಗ್ನವಾಗಬೇಕಾಗ್ತದೆ. ಅಂದ್ರೆ ಗ್ರಾಮೀಣ ಭಾಗದ ಜನರಲ್ಲಿ ಏನಪ್ಪಾ ಅಂತಂದ್ರೆ ಬ್ಯಾಂಕಿಂಗ್ ಹವ್ಯಾಸವನ್ನ ಬೆಳೆಸಲಿಕ್ಕೆ ಕ್ರಮಗಳನ್ನ ಕೈಗೊಳ್ಬೇಕು. ಗ್ರಾಮೀಣ ಭಾಗದ ಜನರಲ್ಲಿ ಬ್ಯಾಂಕಿಂಗ್ ಹವ್ಯಾಸಗಳನ್ನ ಬೆಳೆಸಲಿಕ್ಕೆ ಕ್ರಮವನ್ನ ಕೈಗೊಳ್ಬೇಕು. ಅದು ಅಲ್ಲದೆ ಆ ಭಾಗಗಳಲ್ಲಿ
ಹೆಚ್ಚು ಹೆಚ್ಚು ಹಣಕಾಸಿನ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಮುಂದಾಗ್ಬೇಕು. ಗೊತ್ತಾಯ್ತಲ್ಲ? ಸೊ ಹೀಗೆ ಗ್ರಾಮೀಣ ಉಳಿತಾಯಗಳನ್ನ ಮಾಡ್ಲಿಕ್ಕೆ ಪ್ರೇರಣೆಯನ್ನ ನೀಡೋದಿದೆಯಲ್ಲ, ಸೊ ಇದು ಬಂಡವಾಳದ ಒಂದು ಶೇಖರಣೆಯ ಇನ್ನೊಂದು ಮೂಲವಾಗಿದೆ ಅಂತೇಳಿ ಹೇಳ್ಬೋದು. ಅಂದ್ರೆ ಒಟ್ನಲ್ಲಿ ಗ್ರಾಮೀಣ ಭಾಗದ ಒಂದು ಜನರಲ್ಲಿ ಏನ್ ಮಾಡ್ಬೇಕು, ಬ್ಯಾಂಕಿಂಗ್ ಹವ್ಯಾಸಗಳನ್ನ ಬೆಳೆಸಲಿಕ್ಕೆ ಹೆಚ್ಚು ಕ್ರಮಗಳನ್ನ ಕೈಗೊಳ್ಬೇಕು. ಗ್ರಾಮೀಣ ಭಾಗದ ಜನರಲ್ಲಿ ಅಲ್ಲೂ ಕೂಡ ಏನಾಗ್ತದೆ, ಆ ಭಾಗಗಳಲ್ಲಿ ಹೆಚ್ಚು ಹೆಚ್ಚು ಹಣಕಾಸಿನ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಮುಂದಾಗ್ಬೇಕು. ಆಯ್ತಾ? ನಂತರ ಇನ್ನೊಂದು ಬಂಡವಾಳದ ಶೇಖರಣೆಯ ಒಂದು ಮೂಲಗಳಲ್ಲಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಮುಖ್ಯವಾಗಿ ಚಿನ್ನದ ಒಂದು ಸಂಗ್ರಹಣೆ ಅಂತೇಳಿ, ಅಂದ್ರೆ ಗೋಲ್ಡ್ ಹೋರ್ಡ್ಸ್ ಅಂತೇಳಿ ಚಿನ್ನದ ಸಂಗ್ರಹಣೆ ಅಂದ್ರೆ ಏನಪ್ಪಾ ಅಂದ್ರೆ, ಈಗ ನೋಡಿ ಬಂಡವಾಳ ಸಂಗ್ರಹಣೆಯ ಇನ್ನೊಂದು ಮೂಲ ಅಂತ ಹೇಳಿದ್ರೆ ಚಿನ್ನದ ಸಂಗ್ರಹಣೆ ಆಗಿದೆ ಅಂತ. ಅಂದ್ರೆ ಜನರ ಬಳಿ ಸಾಕಷ್ಟು ಚಿನ್ನದ ದಾಸ್ತಾನು ಇರುತ್ತೆ. ಹೌದಾ? ಜನ ಎಲ್ಲ ಚಿನ್ನವನ್ನ ಸಾಕಷ್ಟು ರೂಪದಲ್ಲಿ ಅವ್ರು ಸಂಗ್ರಹಿಸಿ ಇಟ್ಕೊಂಡಿರ್ತಾರೆ. ಸೊ ಈ ಚಿನ್ನವನ್ನ ಏನ್ ಮಾಡ್ಬೇಕು, ಅಧಿಕ ಬಡ್ಡಿ ನೀಡುವಂತಹ ಚಿನ್ನದ ಪ್ರಮಾಣ ಪತ್ರಗಳನ್ನ ನೀಡೋದ್ರ ಮೂಲಕ ಸರ್ಕಾರ ಸಂಗ್ರಹಿಸ್ಲಿಕ್ಕೆ ಯತ್ನಿಸ್ಬೇಕು. ಯಾಕಂದ್ರೆ ಜನ ಚಿನ್ನವನ್ನ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಆಭರಣಗಳ ರೂಪದಲ್ಲಿ ಅವರು ಇಟ್ಕೊಂಡಿರ್ತಾರೆ. ಹೌದಾ? ಅವರು ಅವುಗಳನ್ನ ಒಪ್ಪಿಸ್ಲಿಕ್ಕೆ ನಿರಾಕರಿಸುವಂತ ಒಂದು ಸಂಭವ ಇರ್ತದೆ. ಆಗ ಸರ್ಕಾರ ಏನ್ ಮಾಡ್ಬೇಕು, ಚಿನ್ನದ ದಾಸ್ತಾನಿನ ಮೇಲೆ ಗರಿಷ್ಠ ಒಂದು ಮಿತಿಯನ್ನ ಹೇರೋದ್ರ ಮೂಲಕ, ಅಂದ್ರೆ ಒಬ್ಬ ವ್ಯಕ್ತಿ ಹೊಂದಿರಬಹುದಾದಂತಹ ಚಿನ್ನದ ಒಂದು ಮಿತಿ ಇಷ್ಟೇ ಇರ್ಬೇಕು ಅಂತ. ಸೊ ಹೀಗೆ ಒಂದು ಲಿಮಿಟ್ ಅಂತ ಮಾಡೋದ್ರ ಮೂಲಕ ಅದನ್ನ ಸಂಗ್ರಹಿಸ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಇದ್ರ ಜೊತೆಗೆ ಈ ಚಿನ್ನದ ಒಂದು ಕಳ್ಳ ಸಾಗಾಟವನ್ನ ಸಂಪೂರ್ಣವಾಗಿ ನಿಯಂತ್ರಿಸಬೇಕು. ಸೊ ಇದು ಕೂಡ ಏನಾಗ್ತದೆ, ಅವಾಗ ಬಂಡವಾಳ ಸಂಚಯನದ ಇನ್ನೊಂದು ಮೂಲವಾಗ್ತದೆ ಅಂತೇಳಿ ಹೇಳ್ಬೋದು. ಆಯ್ತಲ್ಲ? ಸೊ ನಂತರ ಹೇಳ್ಬೇಕಂತ ಹೇಳಿದ್ರೆ ಆದಾಯದ ಅಸಮಾನತೆಯ ನಿವಾರಣೆ, ರಿಡಕ್ಷನ್ ಆಫ್ ಇನ್ಇಕ್ವಾಲಿಟೀಸ್. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಆದಾಯದ ಅಸಮಾನತೆಯ ನಿವಾರಣೆ. ಅಂದ್ರೆ ಉಳಿತಾಯ ಮತ್ತು ಹೂಡಿಕೆಗಳನ್ನ ಹೆಚ್ಚಿಸುವ ಸಲುವಾಗಿ, ಉಳಿತಾಯ ಮತ್ತು ಹೂಡಿಕೆಗಳನ್ನ ಹೆಚ್ಚಿಸುವಂತಹ ಒಂದು ಸಲುವಾಗಿ ಆದಾಯದ ಒಂದು ಅಸಮಾನತೆಯನ್ನ ನಿವಾರಿಸಬೇಕಾಗ್ತದೆ. ಆದಾಯದ ಅಸಮಾನತೆಯನ್ನ ನಿವಾರಿಸಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಹಿಂದುಳಿದ ರಾಷ್ಟ್ರಗಳಲ್ಲಿ ಜನರ ಸೀಮಾಂತ ಉಳಿತಾಯದ ಸಾಮರ್ಥ್ಯ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಹೌದಾ? ಹಿಂದುಳಿದ ರಾಷ್ಟ್ರಗಳಲ್ಲಿ ಏನಾಗಿರುತ್ತೆ, ಜನರ ಒಂದು ಸೀಮಾಂತ ಉಳಿತಾಯದ ಸಾಮರ್ಥ್ಯ ಬಹಳ ಕಡಿಮೆ ಇರ್ತದೆ. ಇದಕ್ಕೆ ಮೂಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆದಾಯ ಮತ್ತು ಸಂಪತ್ತಿನ ಹಂಚಿಕೆಯಲ್ಲಿರುವಂತಹ ಅಸಮಾನತೆ ಅಂತೇಳಿ ಹೇಳ್ಬೋದು. ಅಂದ್ರೆ ಈ ಅಸಮಾನತೆಯನ್ನ ನಾವು ನಿವಾರಿಸಿದಾಗ ಮಾತ್ರ ಏನಾಗುತ್ತೆ, ಜನಸಾಮಾನ್ಯರ ಒಂದು ಉಳಿತಾಯದ ಸಾಮರ್ಥ್ಯ ಹೆಚ್ಚಾಗುತ್ತೆ, ಬಂಡವಾಳದ ಶೇಖರಣೆಯೂ ಕೂಡ ಹೆಚ್ಚಾಗ್ತದೆ. ಅಂದ್ರೆ ಏನು, ಉಳಿತಾಯ ಮತ್ತು ಹೂಡಿಕೆಯನ್ನ ಹೆಚ್ಚಿಸುವ ಸಲುವಾಗಿ ಏನ್ ಮಾಡ್ಬೇಕು, ಆದಾಯದ ಅಸಮಾನತೆಯನ್ನ ನಿವಾರಣೆ ಮಾಡ್ಬೇಕು. ಯಾಕೆ, ಹಿಂದುಳಿದ ರಾಷ್ಟ್ರಗಳಲ್ಲಿ ನೋಡಿ, ಅಲ್ಲಿ ಏನಾಗಿರುತ್ತೆ, ಮಾರ್ಜಿನಲ್ ಕೆಪಾಸಿಟಿ ಟು ಸೇವ್, ಅಂದ್ರೆ ಸೀಮಾಂತ ಉಳಿತಾಯದ ಸಾಮರ್ಥ್ಯ ಅಲ್ಲಿ ಬಹಳ ಕಡಿಮೆ ಇರ್ತದೆ. ಇದಕ್ ಮೂಲ ಕಾರಣ ಏನಪ್ಪಾ ಅಂದ್ರೆ ಆದಾಯ ಮತ್ತು ಸಂಪತ್ತಿನ ಹಂಚಿಕೆಯಲ್ಲಿರುವಂತಹ ಒಂದು ಅಸಮಾನತೆ. ಸೊ ಈ ಅಸಮಾನತೆಯನ್ನ ನಾವು ನಿವಾರಣೆ ಮಾಡಿದ್ರೆ ಜನಸಾಮಾನ್ಯರ ಒಂದು ಉಳಿತಾಯದ ಸಾಮರ್ಥ್ಯ ಏನಾಗುತ್ತೆ, ಹೆಚ್ಚಾಗ್ತದೆ, ಬಂಡವಾಳದ ಒಂದು ಶೇಖರಣೆ ಹೆಚ್ಚಾಗ್ತದೆ ಅಂತೇಳಿ ಹೇಳ್ಬೋದು. ನಂತರ ಲಾಭದ ಹೆಚ್ಚಳ, ಇನ್ಕ್ರೀಸಿಂಗ್ ಪ್ರಾಫಿಟ್ಸ್ ಅಂತೇಳಿ. ಲಾಭದ ಹೆಚ್ಚಳ ಅಂತ ಹೇಳಿದ್ರೆ, ಈಗ ನೋಡಿ, ಹೂಡಿಕೆದಾರರ ಲಾಭದ ಪ್ರಮಾಣವನ್ನ ನಾವು ಹೆಚ್ಚಿಸಿದಾಗ ಬಂಡವಾಳದ ಶೇಖರಣೆ ಏನಾಗ್ತದೆ, ಸ್ವಯಂ ಚಾಲಿತವಾಗಿ ನಡೀತದೆ. ಅಂದ್ರೆ ಹೂಡಿಕೆದಾರರ ಲಾಭದ ಪ್ರಮಾಣವನ್ನ ಹೆಚ್ಚಿಸಿದಾಗ ಬಂಡವಾಳದ ಶೇಖರಣೆ ಏನಾಗ್ತದೆ, ಸ್ವಯಂ ಚಾಲಿತವಾಗಿ ಅಲ್ಲಿ ನಡೀತದೆ. ಅಂದ್ರೆ ಹೂಡಿಕೆದಾರರು ಅಧಿಕ ಲಾಭವನ್ನ ಪಡೆದಾಗ ಮತ್ತೆ ಆ ಲಾಭವನ್ನ ಮರು ಹೂಡಿಕೆ ಮಾಡ್ಲಿಕ್ಕೆ ಅವರು ಬಳಸ್ಕೊಳ್ತಾರೆ. ಇದರಿಂದಾಗಿ ಹೂಡಿಕೆಯ ಪ್ರಮಾಣ ಏನಾಗ್ತದೆ, ಹೆಚ್ಚಾಗ್ತದೆ, ಮತ್ತೆ ಬಂಡವಾಳದ ಶೇಖರಣೆನೂ ಕೂಡ ಏನಾಗ್ತದೆ, ಹೆಚ್ಚಾಗ್ತದೆ. ನಂತರ ಹೇಳ್ಬೇಕಂತ ಹೇಳಿದ್ರೆ ಅನುಭೋಗದ ಕಡಿತ, ರಿಡಕ್ಷನ್ ಇನ್ ಕನ್ಸಂಪ್ಷನ್ ಅಂತ. ಅನುಭೋಗದ ಕಡಿತ ಅಂದ್ರೆ ಹಿಂದುಳಿದ ರಾಷ್ಟ್ರಗಳಲ್ಲಿ ಶ್ರೀಮಂತ ವರ್ಗದ ಜನ ಮಿತಿ ಮೀರಿದಂತಹ ಒಂದು ಅನಾವಶ್ಯಕವಾದಂತಹ ಒಂದು ಅನುಭೋಗದಲ್ಲಿ ಅವರು ತೊಡಗಿರ್ತಾರೆ. ಹೌದಾ? ಈಗ ಬ್ಯಾಕ್ವರ್ಡ್ ಕಂಟ್ರೀಸ್ ನೋಡಿದಾಗ ಏನಾಗುತ್ತೆ, ಹಿಂದುಳಿದ ರಾಷ್ಟ್ರಗಳಲ್ಲಿ ಶ್ರೀಮಂತ ವರ್ಗದ ಜನ ಮಿತಿ ಮೀರಿದ ಅಂದ್ರೆ ಅನಾವಶ್ಯಕವಾದಂತಹ ಒಂದು ಅನುಭೋಗದಲ್ಲಿ ಅವರು ತೊಡಗಿರ್ತಾರೆ.
ಪ್ರತಿಯಾಗಿ ಏನಪ್ಪಾ ಅಂದ್ರೆ ಬಡ ವರ್ಗದ ಒಂದು ಜನರ ಅನುಭೋಗದ ಪ್ರಮಾಣ ಇದೆಯಲ್ಲ ಅದು ಜೀವನಾಧಾರ ಮಟ್ಟಕ್ಕಿಂತಲೂ ಕೂಡ ಕಡಿಮೆ ಇರ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಶ್ರೀಮಂತ ಜನರ ಅನಾವಶ್ಯಕವಾದಂತಹ ಅನುಭೋಗವನ್ನ ಕಡ್ಡಾಯವಾಗಿ ಕಡಿಮೆ ಮಾಡೋದ್ರ ಮೂಲಕ ಉಳಿತಾಯವನ್ನು ನಾವು ಹೆಚ್ಚಿಸಬಹುದಾಗಿದೆ. ಜೊತೆಗೆ ಈ ಉಳಿತಾಯವನ್ನ ಉತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿಸಿ ರಾಷ್ಟ್ರೀಯ ಆದಾಯದ ಒಂದು ಸೃಷ್ಟಿಯ ಮೂಲಕ ಬಂಡವಾಳದ ಶೇಖರಣೆಯನ್ನು ನಾವು ಹೆಚ್ಚಿಸಬಹುದು. ಹೌದಾ? ಯಾಕಂದ್ರೆ ಇಲ್ಲಿ ಹಿಂದುಳಿದ ರಾಷ್ಟ್ರಗಳಲ್ಲಿ ಶ್ರೀಮಂತ ವರ್ಗದ ಜನ ಮಿತಿ ಮೀರಿದ ಅನಾವಶ್ಯಕ ಅನುಭೋಗದಲ್ಲಿ ಅವರು ತೊಡಗಿರ್ತಾರೆ. ಪ್ರತಿಯಾಗಿ ಬಡವರ್ಗದ ಜನರ ಅನುಭೋಗದ ಪ್ರಮಾಣ ಜೀವನಾಧಾರ ಮಟ್ಟಕ್ಕಿಂತ ಕಡಿಮೆ ಇರ್ತದೆ. ಸೊ ಹಾಗಾಗಿ ಈ ಶ್ರೀಮಂತ ಜನರು ಮಾಡುವಂತಹ ಅನಾವಶ್ಯಕವಾದಂತಹ ಅನುಭೋಗವನ್ನ ಕಡಿಮೆ ಮಾಡ್ಬೇಕು. ಅಂದ್ರೆ ಕಡ್ಡಾಯವಾಗಿ ಕಡಿಮೆ ಮಾಡೋದ್ರ ಮೂಲಕ ನಾವು ಉಳಿತಾಯವನ್ನ ಹೆಚ್ಚಿಸಬಹುದು. ಈ ಉಳಿತಾಯವನ್ನ ಉತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿಸಿ ರಾಷ್ಟ್ರೀಯ ಆದಾಯದ ಸೃಷ್ಟಿಯ ಮೂಲಕ ಬಂಡವಾಳದ ಶೇಖರಣೆಯನ್ನ ನಾವು ಹೆಚ್ಚಿಸಬಹುದು. ನಂತರ ಇನ್ನೊಂದೇನಪ್ಪಾ ಅಂತಂದ್ರೆ ಹಣದುಬ್ಬರ ಅಂದ್ರೆ ಏನು? ಇನ್ಫ್ಲೇಷನ್. ಅಂದ್ರೆ ಬಂಡವಾಳದ ಒಂದು ಸಂಚಯನಕ್ಕೆ ಸಾಕಷ್ಟು ಹಣಕಾಸು ಕ್ರೋಢೀಕರಣವಾಗ್ತಾ ಇಲ್ಲ ಅಂತ ಹೇಳಿದ್ರೆ ಹಣದುಬ್ಬರವನ್ನ ಬಂಡವಾಳ ಸಂಚಯನದ ಒಂದು